ಹಾಯ್ ಹಲೋ ನಮಸ್ಕಾರ ವೀಕ್ಷಕರೇ, ನಾನಿವತ್ತು ನಿಮ್ಮನ್ನು ಕರ್ಕೊಂಡು ಹೋಗ್ತಾ ಇದ್ದೀನಿ ತುಳುನಾಡಿನ ಏಕೈಕ ತುಳುವೇಶ್ವರ ದೇವಸ್ಥಾನಕ್ಕೆ. ಸ್ನೇಹಿತರೆ, ನಾನೀಗ ಹೋಗ್ತಾ ಇದ್ದೀನಿ ತುಳುನಾಡಿನ ಏಕೈಕ ಶ್ರೀ ತುಳುವೇಶ್ವರ ಶಿವ ಸನ್ನಿಧಾನಕ್ಕೆ. ಇದು ನಮಗೆ ಉಡುಪಿ ಜಿಲ್ಲೆಯ ಕುಂದಾಪುರ ತಾಲೂಕಿನ ಬಸ್ತೂರು ಎಂಬ ಪುಟ್ಟ ಗ್ರಾಮದಲ್ಲಿದೆ. ಕುಂದಾಪುರದಿಂದ ಸುಮಾರು 7 ಕಿಲೋಮೀಟರ್ ಇದೆ. ಹಾಗೆಯೇ ಮಂಗಳೂರಿನಿಂದ ಸುಮಾರು 96 ಕಿಲೋಮೀಟರ್ ಅಂತರದಲ್ಲಿ ಈ ಶಿವ ಸನ್ನಿಧಿ ಇದೆ. ಈ ಶಿವಾಲಯದಲ್ಲಿ 2 ಬಾವಿಗಳು ಕಾಣಲಿಕ್ಕೆ ಸಿಗುತ್ತದೆ. ಒಂದು ಶಿವಾಲಯದ ಬಲಗಡೆಯಲ್ಲಿದೆ, ಇನ್ನೊಂದು ಶಿವಾಲಯದ ಎಡಗಡೆಯಲ್ಲಿದೆ. ದೇವರಿಗೆ ಈ ಬಾವಿಯ ನೀರನ್ನೇ ಬಳಸಲಾಗುತ್ತದೆ. ಸ್ನೇಹಿತರೆ, ನೀವೀಗ ನೋಡ್ತಾ ಇದ್ದೀರಿ ಶಿವನಿಗೆ ಆಶ್ರಯ ನೀಡಿದ ಆಲದ ಮರವನ್ನು. ಇದು 4 ಕಡೆಯಿಂದಲೂ ಶಿವನಿಗೆ ಗರ್ಭಗುಡಿಯಾಗಿ ಈ ಆಲದ ಮರ ಬೆಳೆದು ನಿಂತಿದೆ. ಇದು ಸುಮಾರು 250 ವರ್ಷದಷ್ಟು ಹಳೆಯದ್ದು. ಹಾಗೆಯೇ ಈ ಆಲದ ಮರದ ಬುಡದಲ್ಲಿ ಒಂದು ನಾಗರ ಹಾವು ಕೂಡ ಇದೆ. ಈ ಶಿವಾಲಯದಲ್ಲಿ ಏನಾದರೂ ಅಪಚಾರ ಆದರೆ ಆ ನಾಗರಹಾವು ಪ್ರತ್ಯಕ್ಷವಾಗುತ್ತದೆ, ನೆನಪಿರಲಿ ಸ್ನೇಹಿತರೆ. ಈ ಶಿವಾಲಯದಲ್ಲಿ ಶಿವನನ್ನು ದರ್ಶನ ಮಾಡಬೇಕಾದರೆ ಇಲ್ಲಿ ಕಾಣುತ್ತಿರುವ ಕಿರಿದಾದ ಪೊಟರೆಯ ಒಳಗಡೆ ಹೋಗಿ ಶಿವನ ದರ್ಶನವನ್ನು ಮಾಡಬೇಕು. ಹಾಗೆಯೇ ಎಲ್ಲರೂ ಭಕ್ತಿಯಿಂದ ಹೇಳಿ ಓ ಮರವು ಹರಣಿಗೆ ಆಶ್ರಯ ನೀಡಿದ್ದು ನಿಜಕ್ಕೂ ವಿಸ್ಮಯಕಾರಿಯಾಗಿದೆ. ಈ ಶಿವಲಿಂಗಕ್ಕೆ ಸುಮಾರು 1200 ವರ್ಷದಷ್ಟು ಹಳೆಯ ಇತಿಹಾಸವೂ ಕೂಡ ಇದೆ. ಈ ಶಿವಲಿಂಗವು 2.5 ಅಡಿ ಎತ್ತರ ಕೂಡ ಇದೆ. ಹಾಗೆಯೇ ಇಲ್ಲಿ 2 ನಂದಿಗಳನ್ನು ನಾವು ನೋಡಬಹುದು. ಒಂದು ಶಿವಲಿಂಗದ ಕೆಳಗಡೆ ಅಂದರೆ ಮಣ್ಣಿನ ಕೆಳಗಡೆ ಇದೆ, ಇನ್ನೊಂದು ಶಿವಾಲಯದ ಹೊರಗಡೆ ಇದೆ. ಸೊ ಅದು ಶಿವಲಿಂಗಕ್ಕೆ ನೇರವಾಗಿ ಆ ನಂದಿ ವಿಗ್ರಹ ಕಾಣುತ್ತದೆ. ಅದು ಕೂಡ ಏಕಶಿಲಾ ನಂದಿ ವಿಗ್ರಹ ಆಗಿದೆ. ಸ್ನೇಹಿತರೆ, ಈ ಬಸ್ರೂರಿನ ಮೊದಲ ಹೆಸರು ವಸುಪುರ ಅಂತ ಹೇಳಿ. ಐತಿಹಾಸಿಕವಾಗಿ ಇದೊಂದು ಬಂದರು ನಗರವಾಗಿತ್ತು. ಪುರಾಣದ ಪ್ರಕಾರ ಇದು ವಸು ಚಕ್ರವರ್ತಿಯ ರಾಜಧಾನಿಯಾಗಿತ್ತು. ಹಾಗೆಯೇ ಇದು ಒಂದು ಮುಖ್ಯ ವ್ಯಾಪಾರ ಕೇಂದ್ರ ಕೂಡ ಆಗಿತ್ತು. ಹರಿವಾಣದಷ್ಟು ಅಗಲ, ಬೀಸುವ ಗಾಳಿಯಷ್ಟು ತಂಪು, ನೀರಿನಷ್ಟೇ ಶುದ್ಧ, ಇಡುವ ಕುಂಕುಮದಷ್ಟೇ ಪವಿತ್ರವಾದ ನಾಡೆಂದರೆ ಅದು ನಮ್ಮ ತುಳುನಾಡು. ಹಾಗೆಯೇ ಶ್ರೀ ತುಳುವೇಶ್ವರ ಶಿವ ಸನ್ನಿಧಿಯ ಆಲದ ಮರದ ಕೆಳಗಡೆ ಶಿವ ಭಜನೆ ಹಾಡಿದರೆ ಹೇಗಿರುತ್ತೆ ಅಂತ ನೀವೇ ನೋಡಿ. हे भोला शंकरा, हे भोला शंकरा, आवड तुला बेलाची, आवड तुला बेलाची, बेलाच्या पानाची. हे भोला शंकरा, शंकरा, हे भोला शंकरा, देवा हे भोला शंकरा. गळा माझ्या रुद्राक्षाच्या माला, लाईले ते भस्म कपाला. गळा माझ्या रुद्राक्षाच्या माला, लाईले ते भस्म कपाला. आवड तुला बेलाची, आवड तुला बेलाची, बेलाच्या पानाची. हे भोला शंकरा, शंकरा, हे भोला शंकरा, देवा हे भोला शंकरा. त्रिशूल डमरू हाती, संगे नाचे पार्वती. त्रिशूल डमरू हाती, संगे नाचे पार्वती. आवड तुला बेलाची, आवड तुला बेलाची, बेलाच्या पानाची. हे भोला शंकरा, शंकरा, हे भोला शंकरा, देवा हे भोला शंकरा. बोले ना तू आलो तुझ्या द्वारी, कुठेही दिसे ना पुजारी. बोले ना तू आलो तुझ्या द्वारी, कुठेही दिसे ना पुजारी. आवड तुला बेलाची, आवड तुला बेलाची, बेलाच्या पानाची. हे भोला शंकरा, शंकरा, हे भोला शंकरा, देवा हे भोला
शंकरा हे बोला शंकरा आवड तुला बेलाची आवड तुला बेलाची बेलाच्या पानाची हे बोला शंकरा हे बोला शंकरा हे बोला शंकरा ಹಾಗೆಯೇ ಪ್ರತಿದಿನ ಈ ಪರಮೇಶ್ವರನಿಗೆ ಪೂಜೆ ಕೂಡ ಆಗುತ್ತದೆ. ಈ ಶಿವಾಲಯದಲ್ಲಿ ಪಾರಂಪರಿಕವಾಗಿ ಪೂಜೆ ಮಾಡಿಕೊಂಡು ಬಂದಿರುವ ಮಹೇಶ್ ಕಿಣಿಯವರು ನಮ್ಮ ಜೊತೆ ಇದ್ದಾರೆ. ಇದು ಬಸರೂರಿನ ತುಳುವೇಶ್ವರ ದೇವಾಲಯ. ಸುಮಾರು 1000 ವರ್ಷದ ಇತಿಹಾಸ ಇರುವ ಈ ದೇವಾಲಯ 250 ವರ್ಷಗಳಷ್ಟು ಆಲದ ಮರದ ಒಳಗಡೆ ಬೀಳಿನ ಮಧ್ಯದಲ್ಲಿದೆ. 2.5 ಅಡಿಯಷ್ಟು ಪಾಣಿಪೀಠ ಸಹಿತ ಶಿವಲಿಂಗ ಇದೆ. ಒಳಗಡೆ ಒಂದು ನಂದಿ ವಿಗ್ರಹ ಇದೆ, ಹೊರಗಡೆ ಒಂದು ಬೃಹತ್ ಏಕಶಿಲಾ ನಂದಿ ವಿಗ್ರಹ ಇದೆ. ಸುಮಾರು 250 ವರ್ಷದ ಆಲದ ಮರದ ನಡುವೆನೇ ಈ ದೇವಾಲಯ ಇದೆ. ಪ್ರಾಕೃತಿಕವಾಗಿ ಈ ದೇವಾಲಯ ಇದೆ ಅಂತ ಹೇಳಲಿಕ್ಕೆ ತುಂಬಾ ಖುಷಿ ಆಗ್ತದೆ. ಪ್ರತಿಯೊಬ್ಬರು ತುಳುನಾಡಿನ ಭಕ್ತರು ಈ ದೇವಾಲಯ ಒಮ್ಮೆ ದರ್ಶನ ಮಾಡಬೇಕು ಮತ್ತೆ ಇಲ್ಲಿಗೆ ಬರಬೇಕು ಅನ್ನೋದು ನಮ್ದು ಆಸೆ. ಸ್ನೇಹಿತರೆ, ಇಲ್ಲಿ ಶಿವರಾತ್ರಿ ಎಂದು ಶಿವನಿಗೆ ವಿಶೇಷ ಪೂಜೆ ನಡೆಯುತ್ತದೆ. ರಾತ್ರಿ 12 ಗಂಟೆ ತನಕ ನಾನಾ ಕಡೆಯಿಂದ ಶಿವಭಕ್ತರು ಇಲ್ಲಿಗೆ ಆಗಮಿಸುತ್ತಾರೆ. ಈ ಶಿವಾಲಯಕ್ಕೆ ನೀವು ಯಾವ ಸಮಯದಲ್ಲೂ ಕೂಡ ಬಂದರೂ ಈ ಶಿವನ ದರ್ಶನವನ್ನು ನೀವು ಮಾಡಬಹುದು. ಹಾಗೆಯೇ ಕಲಿಯುಗದಲ್ಲೂ ಅಗೋಚರ ಶಕ್ತಿ ಬಲವಾಗಿದೆ ಎಂಬುದಕ್ಕೆ ಶ್ರೀ ತುಳುವೇಶ್ವರ ಶಿವ ಸನ್ನಿಧಿಯೇ ಪ್ರತ್ಯಕ್ಷ ಸಾಕ್ಷಿಯಾಗಿದೆ. ಈ ಶಿವಲಿಂಗವನ್ನು ಯಾರೂ ಪ್ರತಿಷ್ಠಾಪಿಸಿಲ್ಲ, ಬದಲಾಗಿ 1000 ವರ್ಷಗಳ ಹಿಂದೆ ಒಂದು ಶಿವ ದೇವಾಲಯ ಇತ್ತು. ಅದಕ್ಕೆ ಮುಖ್ಯ ಸಾಕ್ಷಿ ಎಂದರೆ ಇಲ್ಲಿ ಕಾಣುತ್ತಿರುವ ಗರ್ಭಗುಡಿಯ ಕೆಲವು ದ್ವಾರದ ಭಾಗಗಳು ಅಷ್ಟೇ. ಅನಂತರ ಕಾಲದ ಒಡೆದಕ್ಕೆ ಸಿಲುಕಿ ಈ ದೇಗುಲ ಶಿಥಿಲಗೊಂಡಿತು. ಅನಂತರ ಶಿವಲಿಂಗಕ್ಕೆ ರಕ್ಷಣೆ ಕೊಡಲೆಂದೇ ಆಲದ ಮರವು 4 ಕಡೆಯಿಂದಲೂ ನೈಸರ್ಗಿಕವಾಗಿ ಬೆಳೆದು ನಿಂತಿತು. ಹಾಗೆಯೇ ಶ್ರೀ ತುಳುವೇಶ್ವರ ಶಿವ ಸನ್ನಿಧಿಗೆ ಆಗಮಿಸಿದ ಭಕ್ತಾದಿಗಳು ಏನು ಹೇಳುತ್ತಾರೆ ಅಂತ ನೀವೇ ಕೇಳಿ. ಹಟ್ಟಿಯಂಗಡಿ ದೇವಸ್ಥಾನಕ್ಕೆ ಹೋಗಿವಾಗ ಇಲ್ಲಿ ಶಾಂತೇರ್ ಕಾಮಾಕ್ಷಿ ದೇವಸ್ಥಾನದ ಎದುರಿಗೆ ಒಂದು ತುಳುವೇಶ್ವರ ದೇವಸ್ಥಾನ ಉಂಟು ಅಂತ ಹೇಳಿದ್ರೆ ಯಾರು, ಹೋಗಿ ನೋಡಿ ಬರುವ ಅಂತ ಹೇಳಿ ಇಲ್ಲಿ ಬಂದಾಗ ಹೋಗುವಾಗ ಸ್ವಲ್ಪ ಕಷ್ಟ ಆಗ್ತದೇನೋ ಅಂತ ಅನಿಸ್ತು ಸುಮಾರು ಜನರಿಗೆ. ಆದ್ರೆ ಎಲ್ಲರೂ ಹೋಗಿ ಬಂದಿದ್ದೇವೆ. ಹೋಗಿ ಬರುವಂತದ್ದೇ ತುಂಬಾ ಖುಷಿ ಆಯ್ತು ನಮ್ಗೆ. ನಾವು ಸಿದ್ದಾಪುರದಿಂದ ಬಂದಿದ್ದು ಭಜನೆ ಹೇಳಲಿಕ್ಕೆ ಅಂತ ಹಟ್ಟಿಯಂಗಡಿ ಹೋಗಿದ್ದೇವೆ. ಬರುವಾಗ ರಾಮನಾಥ ದೇವಸ್ಥಾನ ಬಸರೂರಲ್ಲಿ ತುಳುವೇಶ್ವರ ಇದೊಂದು ಗುಹೆ ತರ ಇದೆ. ಇದರಲ್ಲಿ ಬಂದು ನಾವು ಇಲ್ಲಿ ಒಳಗಡೆ ಹೋಗಿ ದೇವರಿಗೆ ನಮಸ್ಕಾರ ಮಾಡಿ ಒಬ್ಬೊಬ್ಬರೇ ಒಳಗಡೆ ಹೋಗಿ ಬಂದೆವು. ಒಳ್ಳೇದಿತ್ತು, ತುಂಬಾ ಚೆನ್ನಾಗಿದೆ. ಎಲ್ರು ನೋಡುವಂತದ್ದೇ. ಎಲ್ರು ಬನ್ನಿ, ಒಂದ್ಸರಿ ಬಂದು ನೋಡ್ಕೊಂಡು ಹೋಗಿ ಅಂತ. ಹಾಗೆಯೇ ಈ ಶಿವನಿಗೆ ಸದ್ಯಕ್ಕೆ ದೇಗುಲದ ಅಪೇಕ್ಷೆ ಇಲ್ಲವಂತೆ. ಈ ತುಳುವೇಶ್ವರನಿಗೆ ಇನ್ನೂ ಜೀರ್ಣೋದ್ಧಾರದ ಸಮಯ ಕೂಡಿ ಬಂದಿಲ್ಲ ಎಂದು ದೈವ ಪ್ರಶ್ನೆಯ ಮುಖಾಂತರ ತಿಳಿದು ಬಂದಿದೆ. ಸ್ನೇಹಿತರೆ, ಕೊನೆಯದಾಗಿ ಪ್ರಕೃತಿಯ ದೇವರಿಗೆ ಆಲಯವಾಗಿ ನಿಂತ ಶ್ರೀ ತುಳುವೇಶ್ವರ ಶಿವ ಸನ್ನಿಧಾನಕ್ಕೆ ಕರ್ನಾಟಕದ ಪ್ರತಿಯೊಬ್ಬರು ಬಂದು ಶಿವನ ದರ್ಶನ ಪಡೆದು ಪುನೀತರಾಗಿ, ಅದರಲ್ಲೂ ತುಳುನಾಡಿನ ಪ್ರತಿಯೊಬ್ಬರೂ ಬರಲೇಬೇಕಾದ ಶಿವ ಸನ್ನಿಧಿ ಇದು. ಈ ಶಿವಾಲಯದಲ್ಲಿ ಯಾವುದೇ ಡೊನೇಷನ್ಗಳನ್ನು ಸ್ವೀಕರಿಸಲಾಗುವುದಿಲ್ಲ. ಇಲ್ಲಿ ಕಾಣುತ್ತಿರುವ ಕಾಣಿಕೆ ಡಬ್ಬಿಯಲ್ಲಿ ಹಾಕಿದ ಹಣವನ್ನು ಶಿವರಾತ್ರಿಯಂದು ಶಿವನ ಅಲಂಕಾರದ ಹೂವಿಗಾಗಿ ಮಾತ್ರ ಬಳಸಲಾಗುತ್ತದೆ. ಸ್ನೇಹಿತರೆ, ಇಲ್ಲಿಗೆ ನಾನು ಶ್ರೀ ತುಳುವೇಶ್ವರ ಶಿವ ಸನ್ನಿಧಿಯ ವಿಡಿಯೋನ ಎಂಡ್ ಮಾಡ್ತಾ ಇದ್ದೇನೆ. ಹಾಗೆಯೇ ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಇಷ್ಟ ಆಗಿಲ್ಲ ಅಂದರೆ ಡಿಸ್ಲೈಕ್ ಮಾಡಿ. ಮುಂದಿನ ವಾರದಲ್ಲಿ ಮತ್ತೊಂದು ಸ್ಪೆಷಲ್ ವಿಡಿಯೋನೊಂದಿಗೆ ನಾನು ನಿಮಗೆ ಸಿಗ್ತೇನೆ. ಅಲ್ಲಿವರೆಗೂ ಬಾಯ್ ಬಾಯ್.